ನಟ ಪ್ರಕಾಶ್ ರಾಜ್ಗೂ ತಟ್ಟಿದ ಎಸ್ಐಆರ್ ಬಿಸಿ. ಪ್ರಕಾಶ್ ರಾಜ್ ವೋಟರ್ ಐಡಿ ಡಿಲೀಟ್, ಎಸ್ಐಆರ್ ನಲ್ಲಿ ಪ್ರಕಾಶ್ ರಾಜ್ ಎಎಸ್ಡಿಡಿಒ ಪಟ್ಟಿಗೆ ಸೇರ್ಪಡೆ. ನಟ ಪ್ರಕಾಶ್ ರಾಜ್ಗೆ ಈಗ ಎಸ್ಐಆರ್ ಬಿಸಿ ತಟ್ಟಿದೆ. ವೋಟರ್ ಲಿಸ್ಟ್ ನಲ್ಲಿ ಪ್ರಕಾಶ್ ರಾಜ್ ಐಡಿ ಡಿಲೀಟ್ ಆಗಿದೆ, ವೋಟರ್ ಐಡಿ ಡಿಲೀಟ್ ಆಗಿದೆ. ಯಾಕೆ? ಎಸ್ಐಆರ್ ನಲ್ಲಿ ಪ್ರಕಾಶ್ ರಾಜ್ ಎಎಸ್ಡಿಡಿಒ ಪಟ್ಟಿಗೆ ಸೇರ್ಪಡೆ ಆಗಿದ್ದಾರೆ. ಅಂದ್ರೆ ಇವರು ಬೆಂಗಳೂರಿನಲ್ಲಿ ಇಲ್ಲ, ಒಂದೋ ಡೆತ್ ಆಗಿರ್ಬೋದು, ಇಲ್ಲ ಶಿಫ್ಟ್ ಆಗಿರ್ಬೋದು, ಒಟ್ಟಿನಲ್ಲಿ ನಮ್ಮ ರಾಜ್ಯದ ಈ ಭಾಗದ ಪ್ರಜೆ ಅಲ್ಲ ಅಂತ ಅದರ ಅರ್ಥ. ಡಿಲೀಟ್ ಆಗಿದ್ದಾರೆ, ಆ ಪಟ್ಟಿಗೆ ಸೇರ್ಪಡೆ ಆಗಿದ್ದಾರೆ. ಬೆಂಗಳೂರಿನ ಮತದಾರ ಪಟ್ಟಿಯಿಂದ ಡಿಲೀಟ್ ಆಗಿದ್ದಾರೆ. ಎಕ್ಸ್ ನಲ್ಲಿ ತಮ್ಮ ಎಕ್ಸ್ ಖಾತೆಯಲ್ಲಿ ಸರ್ಕಾರದ ವಿರುದ್ಧ ನಟ ಪ್ರಕಾಶ್ ರಾಜ್ ವ್ಯಂಗ್ಯವಾಗಿ ಒಂದು ವಿಡಿಯೋವನ್ನ ಬಿಟ್ಟಿದ್ದಾರೆ. ನನ್ನನ್ನ ವೋಟಿಂಗ್ ಐಡಿಯಿಂದ, ಈ ಒಂದು ಲಿಸ್ಟ್ನಿಂದ, ನನ್ನ ವೋಟಿಂಗ್ ಲಿಸ್ಟಿಂದ ಸರ್ಕಾರ ನನ್ನನ್ನು ತೆಗೆದು ಹಾಕಿದೆ, ಡಿಲೀಟ್ ಮಾಡಿದೆ ಅಂತ ಹೇಳಿ ಅದ್ರ ಬಗ್ಗೆ ಒಂದು ವಿಡಿಯೋವನ್ನ ಬಿಟ್ಟಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ ನಟ ಪ್ರಕಾಶ್ ರಾಜ್. Friend, you can use your powers to deny few of the citizens the right to vote who may not elect you. But can you stop us, my dear friend, from our power of bringing you down? Just asking. Bye.